नमस्कार, आप देख रहे हैं इंडिया 18 न्यूज। मैं हूं आपके साथ आरती सिंचा। रुक करते हैं तमाम बड़ी खबरों पर। इस वक्त की खबर कर्नाटक के चिक्काबल्लापुर जिले से आ रही है, जहां पर महिला कांग्रेस के जिलाध्यक्ष यास्मीन ताज के नेतृत्व में चिक्काबल्लापुर जिला कांग्रेस कार्यालय में महिला कांग्रेस पार्टी का स्थापना दिवस और सदस्यता अभियान कार्यक्रम आयोजित किया गया था। इस अवसर पर यास्मीन ताज ने कहा कि महिला कांग्रेस महिलाओं की कई समस्याओं को हल करने के लिए काम कर रही है। साथ ही संगठन पर जोर देते हुए महिला कांग्रेस महिलाओं को कांग्रेस की ओर आकर्षित करने के लिए घर घर सदस्यता अभियान चला रही है। इस अवसर पर जिला अधिकारी वेंकट रत्न, वेंकट लक्ष्मी, सरस्वती, मांडिकल, नसीमा, हसीना, छाया, गौतमी, यशोदा और आदि उपस्थित रहे हैं। चिक्काबल्लापुर से सलामुद्दीन नह की रिपोर्ट। ಅಭಿಯಾನ ಮಹಿಳಾ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಮಹಿಳೆಯರಿಗೋಸ್ಕರ ಸದಸ್ಯತಾ ನೋಂದಣಿ ಅಭಿಯಾನ ಇವತ್ತಿಂದ ನಾವೆಲ್ಲ ಶುರು ಮಾಡ್ತಾ ಇದ್ದೀವಿ. ನಾನು ಜಿಲ್ಲಾಧ್ಯಕ್ಷೆ ಯಾಸ್ಮೀನ್ ತಾಜ್. ಏನಂದರೆ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಷ್ಟು ತಾಲೂಕು ಇದೆ, ಶಿಡ್ಲಘಟ್ಟ, ಚಿಂತಾಮಣಿ, ಗುರುಗಂಡೆ, ಬಾಗೇಪಲ್ಲಿ, ಗೌರಿಬಿದನೂರು, ಎಲ್ಲ ಕಡೆಯಿಂದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಬ್ಲಾಕ್ ಅಧ್ಯಕ್ಷರು ಅವರು ಬೂತ್ ಮಟ್ಟದಿಂದ ಈ ಒಂದು ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಈ ಒಂದು ಅಭಿಯಾನದ ನಮ್ಮ ಮುಖ್ಯ ಉದ್ದೇಶ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ AICCಯಿಂದ ಅಲ್ಲಿಂದ ನಮಗೆ ಈ ಒಂದು ಅಭಿಯಾನ ಮಾಡೋದಕ್ಕೋಸ್ಕರ ಹೇಳಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಮೇಡಮ್ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಜಿಲ್ಲೆಯ ಪ್ರತಿ ತಾಲೂಕು ಮಟ್ಟದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಈ ಅಭಿಯಾನ ಸದಸ್ಯತ್ವ ನೋಂದಣಿ ಇದರ ಒಂದು ಮುಖ್ಯ ಉದ್ದೇಶ ಏನಂದರೆ ಎಲ್ಲ ಮಹಿಳೆಯರು ತಾಲೂಕು ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಎಲ್ಲರಿಗೂ ನಾವು ಒಗ್ಗೂಡಿ ಒಂದಾಗಿ ಸಂಘಟನೆ ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಸದಸ್ಯತ್ವ ನೋಂದಣಿ ಯಾಕಂದರೆ ನಾವು ಬೂತ್ ಮಟ್ಟದಲ್ಲಿ ಮನೆಗೆ ನಾವು ಹೋಗಿ ಮಾಡೋದ್ರಿಂದ, ಪ್ರತಿ ಮಹಿಳೆಯರಿಗೂ ಹೋಗಿ ನಾವು ಮಾತಾಡಿಸೋದ್ರಿಂದ ಕೆಲವೊಮ್ಮೆ ಅವರ ಕಷ್ಟ ಸುಖಗಳನ್ನ ನಾವು ಅರ್ಥಕೋಬಹುದು. ಮತ್ತು ಅವ್ರಿಗೇನಾದರೂ ಕಷ್ಟ ಇದ್ದರೆ, ಅವ್ರಿಗೇನಾದರೂ ತೊಂದರೆ ಆಗ್ತಾ ಇದ್ದರೆ ಅದು ಸಹ ಅವರು ನಮ್ಮಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಅದಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಅವರ ಯಾವುದೇ ಸಮಸ್ಯೆ ಇರಲಿ, ಒಂದು ರಾಜಕೀಯವಾಗಿರಲಿ, ಶೈಕ್ಷಣಿಕವಾಗಿರಲಿ, ಇಲ್ಲ ಆರೋಗ್ಯ ಸಮಸ್ಯೆಗಳಾಗಿರಲಿ,